ನನ್ನಂತಹ ಮಾತೆಯನ್ನೇ ನೀನು ಕ್ಷಮಿಸಿದೆ. ಹೀಗಿರುವಾಗ ರಾಮಚಂದ್ರ ಸೀತೆಯನ್ನು ಕ್ಷಮಿಸಲಿಲ್ಲವೇಕೆ? ಇಲ್ಲ ಮಾತೆ, ರಾಮ ಕ್ಷಮಿಸುವುದಿಲ್ಲ. ಧರ್ಮ ಪಾಲನೆಯೇ ಅವನ ಪರಮ ಧ್ಯೇಯ. ಅಂದು ಪಿತೃವಾಕ್ಯವೆಂಬ ಧರ್ಮಕ್ಕೆ ಕಟ್ಟು ಬಿದ್ದು ನಿಶ್ಚಿಂತೆಯಾಗಿ ಕಾಡಿಗೆ ಹೊರಟು ಹೋದ. ಇಂದು ಲೋಕಾಪವಾದ ನಿವಾರಣೆ ಎಂಬ ಧರ್ಮಕ್ಕೆ ಕಟ್ಟು ಬಿದ್ದು ಪತಿವ್ರತೆಯಾದ ಪ್ರಾಣಪ್ರಿಯಳಾದ ಪತ್ನಿಯನ್ನೇ ಕಾಡಿಗೆ ಕಳಿಸಿಬಿಟ್ಟ. ಅಂದು ಹೊತ್ತಿಗೆಗೆ ಪತಿಯ ರಕ್ಷಣೆ ಇತ್ತು, ಲಕ್ಷ್ಮಣನ ಬೆಂಬಲವಿತ್ತು. ಆದರೆ ಇಂದು ಪತಿಯೇ ತೊರೆದು ಲಕ್ಷ್ಮಣನೇ ಅತ್ತಿಗೆಯನ್ನು ಕಾಡಿಗೆ ಬಿಟ್ಟು ಬರಲು ಹೋದ. ಇದೆಂಥ ವಿಪರ್ಯಾಸ ಮಾತೆ, ಇದೆಂಥ ವಿಪರ್ಯಾಸ. ಭರತ, ತುಂಬ ಗರ್ಭಿಣಿಯಾದ ಸೀತೆ ಅರಣ್ಯದಲ್ಲಿ ಹೇಗಿರುತ್ತಾಳೆ? ಅವಳ ಗತಿ ಏನು ಪುತ್ರ? ಆದರೆ ಮಾತೆ, ಒಂದೇ ಒಂದು ಸಮಾಧಾನದ ವಿಷಯವೆಂದರೆ ಸೀತೆಯನ್ನು ವಾಲ್ಮೀಕಿ ಮುನಿಗಳ ಆಶ್ರಮದ ಬಳಿ ಬಿಟ್ಟು ಬರುವಂತೆ ರಾಮ ಲಕ್ಷ್ಮಣನಿಗೆ ಹೇಳಿದ್ದಾನೆ. ಹಾಗಾದರೆ ಭರತ, ಸೀತೆಗೆ ಮಹರ್ಷಿ ವಾಲ್ಮೀಕಿಯ ಆಶ್ರಯ ದೊರೆಯುತ್ತದೆ ಎನ್ನುವೆಯಾ? ಅದೆಲ್ಲ ಲಕ್ಷ್ಮಣ ಹಿಂತಿರುಗಿ ಬಂದ ಮೇಲೆ ತಿಳಿಯುತ್ತದೆ ಮಾತೆ. ಆದರೆ ಭರತ, ಸೀತೆಯ ಸ್ಥಿತಿಯನ್ನು ಕಂಡು ಕೌಸಲ್ಯೆಯ ಸಂಕಟ ಎಷ್ಟಿರಬಹುದು? ಈ ದುಃಖವನ್ನು ಅವಳು ಹೇಗೆ ತಾನೇ ಸಹಿಸುತ್ತಾಳೆ? ನಿಜ ಮಾತೆ, ಎಲ್ಲರಿಗೂ ಸಂಕಟವಾಗುತ್ತದೆ. ಆದರೆ ಎಲ್ಲರ ಸಂಕಟಕ್ಕಿಂತ ರಾಮನ ಸಂಕಟ ಹೆಚ್ಚಾಗಿರುತ್ತದೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ತಾನು ಸಂಕಟಪಟ್ಟು ಇತರರನ್ನು ಸಂಕಟಪಡಿಸುವ ಇಂತಹ ಕ್ರೂರ ನಿರ್ಧಾರವನ್ನು ರಾಮಚಂದ್ರ ಏಕೆ ಮಾಡಬೇಕಾಗಿತ್ತು? ಅದನ್ನು ಕೇಳುವ ಅಧಿಕಾರ ನಮಗಿದೆ ಮಾತೆ. ಆದರೆ ಅದಕ್ಕೆ ಅವನು ಕೊಡುವ ಕಾರಣಗಳನ್ನು ತಪ್ಪೆಂದು ಹೇಳುವ ಅರ್ಹತೆ ನಮಗಿಲ್ಲ. ಏನೇ ಆದರೂ ಸೀತೆಗೆ ಇಂತಹ ಗತಿ ಬರಬಾರದಿತ್ತು. ಹೌದು ಮಾತೆ, ಹೀಗಾಗಬಾರದಿತ್ತು. ಆದರೆ ಹಾಗೆ ಬಿಟ್ಟಿದೆ. ಮುಂದೇನು ಎಂಬ ಪ್ರಶ್ನೆ ಈಗ ಬೃಹತ್ತಾಕಾರವಾಗಿ ಎದುರು ನಿಂತಿದೆ. ಆದರೆ ಅದಕ್ಕೆ ಉತ್ತರ ಕೊಡುವವರ್ಯಾರು ಮಾತೆ? ಯಾರು ಉತ್ತರ ಕೊಡುತ್ತಾರೆ? ಯಾರು? ಸಮಾಧಾನ ಮಾಡಿಕೊ ಪುತ್ರ,
ಸಮಾಧಾನ ಮಾಡು. ಲಕ್ಷ್ಮಣ, ಇದೇನು? ನೀನೇಕೆ ಅಳುತ್ತಿರುವೆ? ಪಾವನ ಗಂಗಾ ಮಾತೆಗೆ ಮತ್ತೆ ಪ್ರಾರ್ಥನೆ ಸಲ್ಲಿಸುವ ಅವಕಾಶ ದೊರೆಯುತ್ತಲ್ಲ ಎಂದು ನಾನು ಸಂತೋಷ ಪಡುತ್ತಿರುವಾಗ ನೀನೇಕೆ ದುಃಖಿಸುತ್ತಿರುವೆ? ಓ ಪ್ರಿಯ ಸೋದರ ಶ್ರೀರಾಮನ ಜೊತೆಯಲ್ಲಿ ಸದಾ ಇರುತ್ತಿದ್ದ ನಿನಗೆ 2 ದಿನದ ಅಗಲಿಕೆಯ ನೋವಾಗಿದೆಯೇ? ಅದಕ್ಕೆ ಹೇಳುವೆ. ಲಕ್ಷ್ಮಣ, ಶ್ರೀರಾಮ ನನ್ನ ಪ್ರಾಣಪ್ರಿಯ. ಒಂದು ಕ್ಷಣದ ಅಗಲಿಕೆಯನ್ನು ನಾನು ಸಹಿಸಲಾರೆ. ಆದರೆ
ನಾನು ನಿನ್ನ ಹಾಗೆ ಶೋಕಿಸುತ್ತಿಲ್ಲ. ಸಮಾಧಾನ ಮಾಡಿಕೊ ಲಕ್ಷ್ಮಣ. ಮೊದಲು ಆಶ್ರಮವನ್ನು ಸೇರೋಣ. ನಾನು ತಂದ ವಸ್ತ್ರಾಭರಣಗಳನ್ನು ಉಡುಗೊರೆಯಾಗಿ ಕೊಟ್ಟು ಬಿಡುತ್ತೇನೆ. ಅವರ ಆಶೀರ್ವಾದವನ್ನು ಪಡೆದು ಈ ರಾತ್ರಿ ಅಲ್ಲಿಯೇ ತಂಗಿದ್ದು ನಾಳೆ ಬೆಳಿಗ್ಗೆ ಬೇಗ ಹೊರಟು ಹೋಗೋಣ. ನನಗೂ ನನ್ನ ಪತಿಯನ್ನು ಕಾಣಬೇಕೆಂದು ಆತುರವಾಗುತ್ತಿದೆ. ಆ ಕಾರಣವಲ್ಲ ಅತ್ತಿಗೆ, ನನ್ನ ದುಃಖದ ಕಾರಣವೇ ಬೇರೆ. ಪುರುಷೋತ್ತಮನಾದ ರಾಮನ ಸೋದರನಾದ ನಿನಗೆ ದುಃಖ ಪಡುವಂತ ಕಾರಣ ಯಾವುದಿದೆ ಲಕ್ಷ್ಮಣ? ಅತ್ತಿಗೆ, ಅತ್ಯಂತ ದಾರುಣವಾದ ಒಂದು ಕಾರ್ಯ ಮಾಡಲು ಮಹಾರಾಜನಾದ ಶ್ರೀರಾಮ ನನಗೆ ಆಜ್ಞೆ ಮಾಡಿದ್ದಾನೆ. ಲಕ್ಷ್ಮಣ, ಅದೆಂಥ ದಾರುಣವಾದ ಕಾರ್ಯ? ಅಯ್ಯೋ, ಅದಕ್ಕಿಂತ ಮರಣವೇ ಶ್ರೇಯಸ್ಕರವಾಗಿತ್ತು. ಶ್ರೀರಾಮ ಹೇಗಾದರೂ ನನಗೆ ಆಜ್ಞೆ ಮಾಡಿದನು. ಅದಕ್ಕೆ ಮೊದಲೇ ನಾನು ಸತ್ತು ಹೋಗಬಾರದಾಗಿದ್ದೆ. ಲಕ್ಷ್ಮಣ, ಏಕೆ ಇಷ್ಟು ದುಃಖ? ಬಿಡಿಸಿ ಹೇಳು. ಅತ್ತಿಗೆ, ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ. ನಿಮ್ಮನ್ನು ಕಾಡಿಗೆ ಕರೆತಂದ ನನ್ನಲ್ಲಿ ಯಾವ ದೋಷವೂ ಇಲ್ಲ. ಲಕ್ಷ್ಮಣ, ಏಕೆ ಏನೇನೋ ಮಾತನಾಡುತ್ತಿರುವೆ? ನಿನ್ನ ಮನಸ್ಸಿನಲ್ಲಿ ಏನೋ ವೇದನೆ ಇರುವಂತಿದೆ. ಎಲ್ಲವನ್ನು ಸ್ಪಷ್ಟವಾಗಿ ಹೇಳು. ನನ್ನ ಸ್ವಾಮಿ ಕ್ಷೇಮವಾಗಿರುವರು ತಾನೆ? ಅಯೋಧ್ಯಾಪತಿಯ ಕ್ಷೇಮಕ್ಕೆ ತೊಂದರೆ ಇಲ್ಲ. ಹಾಗಾದರೆ ನನ್ನ ಸ್ವಾಮಿಯ ಮೇಲೆ ಆಣೆ ಮಾಡಿ ಕೇಳುತ್ತಿದ್ದೇನೆ, ನಿನ್ನ ಸಂತಾಪಕ್ಕೆ ಕಾರಣವೇನೆಂದು ಹೇಳು ಲಕ್ಷ್ಮಣ. ಅತ್ತಿಗೆ, ನಿಮ್ಮ ಸಂಬಂಧವಾಗಿ ಒಂದು ಅಪವಾದದ ಮಾತನ್ನು ಕೇಳಿ ಬಹಳ ದುಃಖಿತನಾದ ರಾಮಚಂದ್ರ ನಿಮ್ಮನ್ನು ಕಾಡಿನಲ್ಲಿ ಬಿಟ್ಟು ಬರಲು ನನಗೆ ಆಜ್ಞಾಪಿಸಿದ. ಏನೆಂದೆ? ನನ್ನ ಮೇಲೆ ಅಪವಾದವೇ? ಎಂಥ ಅಪವಾದ? ಯಾರು ಮಾಡಿದವರು? ಅದನ್ನು ಹೇಳಲು ನನಗೆ ಬಾಯಿ ಬರುತ್ತಿಲ್ಲ ಅತ್ತಿಗೆ. ಅದನ್ನು ಮತ್ತೊಮ್ಮೆ ನುಡಿಯಲು ನಾನು ಬಯಸುವುದಿಲ್ಲ. ಆದರೆ ರಾಮಚಂದ್ರ ಲೋಕೋಪವಾದದ ಭೀತಿಯಿಂದ ನಿಮ್ಮನ್ನು ತ್ಯಜಿಸಿಬಿಟ್ಟ ಅತ್ತಿಗೆ. ಏನು? ನನ್ನ ಸ್ವಾಮಿ ನನ್ನನ್ನು ತ್ಯಜಿಸಿ ಬಿಟ್ಟರೆ? ಪ್ರಾಣ ಸರ್ವಸ್ವವಾದ ನನ್ನ ಸ್ವಾಮಿ ನನ್ನನ್ನು ತೊರೆದರೆ? ಕರುಣಾಮೂರ್ತಿಯಾದ ಶ್ರೀರಾಮ ನನ್ನನ್ನು ತ್ಯಾಗ ಮಾಡಿಬಿಟ್ಟರೆ?
ಕ್ರೂರ ಕಾರ್ಯವನ್ನು ಮಾಡಲು ಬಂದ ನನ್ನ ಮೇಲೆ ನನಗೆ ಅಸಹ್ಯವಾಗಿದೆ. ಸಹೋದರ ಆಜ್ಞೆ ಮಾಡುವ ಮೊದಲು ನಾನು ಸತ್ತು ಹೋಗಬಾರದಿತ್ತೆ ಎಂದು 1000 ಸಲ ಅಂದುಕೊಂಡಿದ್ದೇನೆ. ಸಹೋದರನ ಇಂಥ ಕಠಿಣವಾದ ನಿರ್ಧಾರದಿಂದ ಹಿಂದೆ ಸರಿಯುವಂತೆ ಮಾಡಲು ಅಸಮರ್ಥನಾದ ನನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ. ನನ್ನ ದುರದೃಷ್ಟ ಕ್ರೂರವಾಗಿರುವಾಗ ನೀನೇಕೆ ನೊಂದುಕೊಳ್ಳುವೆ ಲಕ್ಷ್ಮಣ? ಅತ್ತಿಗೆ, ಇಲ್ಲೇ ಸಮೀಪದಲ್ಲಿ ದಶರಥ ಮಹಾರಾಜರ ಪರಮ ಮಿತ್ರರಾದ ಮುನಿಶ್ರೇಷ್ಠರಾದ ವಾಲ್ಮೀಕಿ ಮಹರ್ಷಿಗಳ ಆಶ್ರಮವಿದೆ. ನೀವು ಅವರ ಆಶ್ರಯವನ್ನು ಸೇರಬೇಕು. ಜೀವನ ಪೂರ್ತಿ ಆಶ್ರಯ ನೀಡಬೇಕಾದ ಪತಿಯಿಂದಲೇ ಪರಿತ್ಯಕ್ತಳಾದ ನನಗೆ ಯಾರ ಆಶ್ರಯದಿಂದ ಏನಾಗಬೇಕಾಗಿದೆ ಲಕ್ಷ್ಮಣ? ಇಲ್ಲ, ನಾನು ನನ್ನ ಸ್ವಾಮಿಯನ್ನು ಆಕ್ಷೇಪಿಸುತ್ತಿಲ್ಲ. ದುಃಖ ಪಡಲೆಂದೇ ಆ ಬ್ರಹ್ಮ ನನ್ನನ್ನು ಸೃಷ್ಟಿಸಿರಬೇಕು. ಹಿಂದಿನ ಜನ್ಮದಲ್ಲಿ ನಾನೇನೋ ಪಾಪ ಮಾಡಿರಬೇಕು. ಯಾರೋ ಪತಿ ಪತ್ನಿಯರನ್ನು ಅಗಲಿಸಿರಬೇಕು. ಆ ಪಾಪದಿಂದಲೇ ಪರಿಶುದ್ಧಳಾಗಿರುವ ನನ್ನನ್ನು ನನ್ನ ಸ್ವಾಮಿ ತೊರೆದು ಬಿಟ್ಟಿದ್ದಾರೆ. ಅತ್ತಿಗೆ, ನಿಮ್ಮ ದುಃಖವನ್ನು ಕಂಡು ನನ್ನ ಕರುಳು ಸುಟ್ಟು ಹೋಗುತ್ತಿದೆ. ನಿಮಗೆ ದುಃಖ ಪಡಬೇಡಿ ಎಂದು ಹೇಳಲು ಸಾಧ್ಯವಿಲ್ಲ. ಅಯ್ಯೋ ವಿಧಿಯೇ, ನಿನಗೆ ಕಣ್ಣಿಲ್ಲವೇ? ಕರುಣೆಯೇ ಇಲ್ಲವೇ?